ನಮಸ್ತೆ ವೀಕ್ಷಕರೇ, ಮೆಂಡೋ ನ್ಯೂಸ್ ನೆಟ್ವರ್ಕಿಗೆ ಸ್ವಾಗತ. ನಾನು ನಿಮ್ಮ ದಿವ್ಯಾ. ಇಂದಿನ ಪ್ರಮುಖ ಸುದ್ದಿಗಳನ್ನು ನೋಡೋಣ. ಬಿಜೆಪಿ ಕಾಂಗ್ರೆಸ್ ಏರ್ಪೋರ್ಟ್ ಸಮರ 88 ವರ್ಷಗಳ ಬಳಿಕ ಅತಿ ಹೆಚ್ಚು ಮಳೆಯಾಗಿದೆ ಮೊನ್ನೆ ದೆಹಲಿಯಲ್ಲಿ. ಈ ಒಂದು ವಿಚಾರವನ್ನ ಅಲ್ಲಿ ಹಲವಾರು ಕಡೆ ಸಾವು ನೋವುಗಳಾಗಿದೆ. ಒಂದು ವಿಮಾನ ನಿಲ್ದಾಣ ಮೇಲ್ಛಾವಣಿಯನ್ನೇ ಕುಸಿದಿದೆ. ವೀಕ್ಷಕರೇ, ನಾವೊಂದು ಈ ಒಂದು ಪಿಕ್ಚರ್ನ ನೋಡ್ಬೋದು. ಮಳೆಗೆ ಕುಸಿದು ಬಿದ್ದ ದೆಹಲಿ ವಿಮಾನ ನಿಲ್ದಾಣದ ಮೇಲ್ಛಾವಣಿ ನೋಡಿ. ಈ ಒಂದು ಇಷ್ಟು ರೀತಿಯಾಗಿ ಅನಾಹುತ ಆಗಿದೆ. ಇನ್ನ ಕಾರಿನ ಮೇಲೆ ಉರುಳಿ ಬಿದ್ದ ಮೇಲ್ಛಾವಣಿಯ ಕಂಬ, ಈ ಒಂದು ಪಿಕ್ಚರು. ಇನ್ನ ಇಲ್ಲಿ ನೋಡ್ತಾ ಇದ್ದೀವಿ, ಕಾರಿನೊಳಗೆ ಸಾವನ್ನಪ್ಪಿದ ಚಾಲಕ, ಅಂದ್ರೆ ಆ ಕಾರ್ ಡ್ರೈವರ್ ಏನಿರ್ತಾನೆ ಆತ ಆ ಕಂಬ ಬಿದ್ದಿದ ತಕ್ಷಣನೇ ಅಲ್ಲೇ ಸಾವಾಗಿದೆ ಆತಂದು. ಆದ್ರೆ ನಮ್ಮ ರಾಜಕೀಯದ ನಾಯಕರಿಗೆ ಅಲ್ಲಿ ಆಗಿರುವಂತಹ ಸಾವು ನೋವಾಗಿರಬಹುದು ಅಥವಾ ನಷ್ಟ ಆಗಿರಬಹುದು, ಅದರ ಬಗ್ಗೆ ಪರಿಜ್ಞಾನ ಇಲ್ಲ ಅವರಿಗೆ. ಅದು ಬಿಟ್ಟು ಬರೀ ಈ ಒಂದು ವಾಕ್ ಸಮರ, ಅಂದ್ರೆ ಅವರವರ ರಾಜಕೀಯ ಲಾಭಕ್ಕೆ ಅದನ್ನು ಸಹ ಬಳಸ್ಕೊಂಡು ಜಗಳಗಳಿಗೆ ನಿಂತಿದ್ದಾರೆ. ಕಾಂಗ್ರೆಸ್ ಆಗಿರಬಹುದು, ಬಿಜೆಪಿ ಸರ್ಕಾರ ಆಗಿರಬಹುದು. ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ಒಂದು ಏನು ವಿಮಾನ ನಿಲ್ದಾಣದ ಮೇಲ್ಛಾವಣಿ ಕುಸಿದಿದೆ ಅದ್ರ ಬಗ್ಗೆ ಕಳಪೆ ಕಾಮಗಾರಿ, ಮೋದಿ ಸರ್ಕಾರ, ನಿಮ್ಮ ಒಂದು ಮೋದಿ ಸರ್ಕಾರ 10 ವರ್ಷಗಳಿಂದ ಮಾಡಿರುವಂತಹ ಈ ಒಂದು ಕಳಪೆ ಕಾಮಗಾರಿಯಿಂದ ಈ ರೀತಿಯಾದಂಥ ಅನಾಹುತ ಆಗಿದೆ ಅನ್ನೋದು ಒಂದು ಕಡೆ. ಮತ್ತೊಂದು ಕಡೆ, ಇದು ನಮ್ಮ ಕಡೆ ಆಗಿರೋದಲ್ಲ, ನಿಮ್ಮ ಸರ್ಕಾರ ಮನಮೋಹನ್ ಸಿಂಗ್ ಪ್ರಧಾನಿಯಾಗಿದ್ದಾಗ ಆಗಿರುವಂತಹ ಕಾಮಗಾರಿ. ಈ ರೀತಿ ಇವ್ರಿಗವರು ಅವ್ರಿಗಿವ್ರು ಇದೇ ರೀತಿಯಾದಂತಹ ಒಂದು ಟ್ವೀಟ್ಗಳನ್ನ ಮಾಡೋದರ ಮೂಲಕ ಇವ್ರ ಮೇಲೆ ಅವರು, ಅವ್ರ ಮೇಲೆ ಇವರು ಹೇಳ್ತಾ ಕಿಡಿಕಾರ್ತಾ ಇದ್ದಾರೆ. ಆದರೆ ಸರ್ಕಾರ ಯಾವುದೇ ಇರಲಿ, ಯಾವುದು ಇದ್ದಾಗ ಈ ಒಂದು ಕಾಮಗಾರಿ ನಡೆದಿದೆ ಅನ್ನೋದು ಮುಖ್ಯ ಅಲ್ಲ. ಫಂಡ್ಗಳನ್ನು ರಿಲೀಸ್ ಮಾಡಿರ್ತಾರೆ, 10 ರೂಪಾಯಿ ಫಂಡ್ ರಿಲೀಸ್ ಆಗಿದ್ರೆ ಅದರಲ್ಲಿ ಇವ್ರು ಮಾಡೋಂಥದ್ದು ಬರೀ 1 ರೂಪಾಯಿ ಅಥವಾ 2 ರೂಪಾಯಿ ಖರ್ಚು ಅಷ್ಟೇ ಆ ಒಂದು ಕಾಮಗಾರಿಗಳಿಗೆ. ಇನ್ನು ಉಳಿದಂತಹ 8 ರೂಪಾಯಿ ಏನಿರುತ್ತೆ ಆ ಒಂದು ದುಡ್ಡನ್ನು, ಆ ಒಂದು ಫಂಡನ್ನು ಅವರವರ ವೈಯಕ್ತಿಕ, ಅಂದರೆ ಅಧಿಕಾರಿಗಳು ಏನಿರ್ತಾರೆ ಅವರ ಒಂದು ಕೆಲಸಗಳಿಗೆ ಆ ಒಂದು ಫಂಡನ್ನು ಬಳಸ್ಕೊಳ್ತಾ ಇರ್ತಾರೆ. ಕಾಮಗಾರಿಗಳಿಗೆ ಅಂತ ಕೊಟ್ಟಿರುವಂತಹ ಫಂಡ್ಗಳನ್ನು ಜನರ ಜೀವದ ಜೊತೆ ಆಟ ಆಡದೆ ಆ ಒಂದು ಕಾಮಗಾರಿಗಳನ್ನು ಅದಕ್ಕೆ ಏನು ಒಂದು ಪರ್ಫೆಕ್ಟಾಗಿ ಮಾಡಬೇಕು ಆ ಕೆಲಸಗಳನ್ನು ಅದೇ ರೀತಿ ಮಾಡಿ, ಯಾಕೆ ಈ ಥರ ಕಳಪೆ ಕಾಮಗಾರಿಗಳನ್ನು ಮಾಡಿ ಅಮಾಯಕರ ಜೀವಗಳನ್ನ ಬಲಿ ತಗೋತೀರಾ? ಯಾರೋ ಮಾಡ್ತಾರೆ, ಯಾರೋ ಸಾಯ್ತಾರೆ, ನಮಗೇನಾಗಬೇಕು, ಇವತ್ತು ನಾವು ಬದುಕಿದ್ರೆ ಸಾಕು, ಇವತ್ತು ನಮಗೆ ಫಂಡ್ ಬಂದಿದೆಯಾ, ನಾವು ಚೆನ್ನಾಗಿದ್ರೆ ಸಾಕು ಅನ್ನೋದನ್ನ ಬಿಡಿ. ಸ್ವಲ್ಪ ಆದಷ್ಟು ಕಾಮಗಾರಿಗಳು ಅಂತ ವಿಚಾರ ಬಂದಾಗ ಸರ್ಕಾರ, ಯಾವುದೇ ಸರ್ಕಾರ ಇರಲಿ, BJP ಇರಲಿ, ಕಾಂಗ್ರೆಸ್ ಇರಲಿ, JDS ಇರಲಿ, ಯಾವುದೇ ಸರ್ಕಾರ ಇರಲಿ, ನಮ್ಮ ಸರ್ಕಾರ ಇದೆ, ಈ ಒಂದು ಕಾಮಗಾರಿಗಳನ್ನ ನಾವು ಮಾಡಿ ಮುಗಿಸ್ಬೇಕು, ಏನೋ ಒಂದು ರೀತಿಯಲ್ಲಿ ಮಾಡಿ ಮುಗಿಸೋಣ ಅನ್ನೋ ಒಂದು ನೆಗ್ಲಿಜೆನ್ಸಿಗಳನ್ನು ಬಿಟ್ಟು, ಜನರ ಜೀವದ ಜೊತೆ ಆಟ ಆಡೋದನ್ನ ಬಿಟ್ಟು ಕಾಮಗಾರಿಗಳನ್ನು ನಿಧಾನಗತಿ ಆದ್ರೂ ಒಂದು ಒಳ್ಳೆ ರೀತಿಯಲ್ಲಿ ಕೆಲಸಗಳನ್ನ ಮಾಡಿ, ಈ ರೀತಿಯಾದಂತಹ ಕಳಪೆ ಕಾಮಗಾರಿಗಳನ್ನು ಮಾಡಿ ಅಮಾಯಕ ಜೀವದ ಬಲಿ ಯಾಕೆ ತಗೊಳ್ತೀರಾ? ಅದನ್ನು ಸಹ ಮತ್ತೆ ನಿಮ್ಮ ರಾಜಕೀಯ ಲಾಭಕ್ಕೆ ಬಳಸ್ಕೊಳ್ತಾ ಇದ್ದೀರಾ. ಏನು ಒಂದು ಈ ರಾಜಕೀಯ ಅಂದ್ರೇನೆ ಬರೀ ಇದೇ ಆಗ್ತಾ ಬರ್ತಾ ಇದೆ, ಬರೀ ರಾಜಕೀಯ ಲಾಭಕ್ಕೆ ಬಳಸ್ಕೊಳ್ಳೋದೇ ಆಗ್ತಾ ಇದೆ ಪ್ರತಿಯೊಂದನ್ನು. ಇನ್ನೇನು ರಾಜ್ಯ ಉದ್ಧಾರ ಮಾಡೋದು ಅಂತ ಆಗ್ತಾ ಇಲ್ಲ. ನೋಡೋಣ. ಇನ್ನು ಬ್ಯಾಡಗಿ ಬಳಿ ಲಾರಿಗೆ TTDಕ್ಕೆ 13 ಜನ ಸಾವು. ನಿನ್ನೆ ನಡೆದಂತಹ ಒಂದು ಘಟನೆ ಇದು. ಜೂನ್ 24ರಂದು ದೇವರ ದರ್ಶನಕ್ಕಂತ ಈ ಒಂದು ಕುಟುಂಬಸ್ಥರು ಹೊರಟಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಮಹಾರಾಷ್ಟ್ರದ ತುಳಜಾ ಭವಾನಿ, ಚಿಂಚೋಳಿ ಮಾಯಮ್ಮ, ಸವದತ್ತಿ ಯಲ್ಲಮ್ಮ, ಹೀಗೆ ಆ ಒಂದು ಭಾಗಗಳಲ್ಲಿರುವಂತಹ ದೇವಸ್ಥಾನಗಳಿಗೆ ಭೇಟಿ ಕೊಟ್ಟು ದರ್ಶನವನ್ನು ಮುಗಿಸಿ ಬೆಳಗ್ಗೆ ಬರುವಂತಹ ಸಂದರ್ಭದಲ್ಲಿ ಈ ಒಂದು ಅನಾಹುತ ನಡೆದಿದೆ. ನಸುಕಿನ ವೇಳೆ ಬೆಳಗಿನ ಮುಂಜಾನೆ ನಡೆದಿರುವಂತಹ ಘಟನೆ ಇದು. ಪಕ್ಕದಲ್ಲೇ ನಿಂತಿದ್ದಂತಹ ಒಂದು ಲಾರಿಗೆ ಹಿಂದೆಯಿಂದ ಬಂದು TT ಏನು ಆಕ್ಸಿಡೆಂಟ್ ಆಗಿದೆ. ಈ ಒಂದು ಒಂದೇ ಕುಟುಂಬದ 4 ಜನ ಅಪ್ಪ, ಅಮ್ಮ ಹಾಗೂ ಸಹೋದರನನ್ನು ಕಳೆದುಕೊಂಡು ಉಳಿದಂತಹ ಒಂದು ಹೆಣ್ಣುಮಗಳು, ಒಂದು ಗಾಯಗಳಾಗಿ ಆಸ್ಪತ್ರೆಗೆ ಸೇರಿಸಿದ್ದಂತಹ ಒಂದು ಹೆಣ್ಣುಮಗಳು ಉಳ್ಕೊಂಡಿದ್ದಾಳೆ. ಸೊ ಅದಕ್ಕೆ
ಅಪ್ಪ ಅಮ್ಮ ಎಲ್ಲರನ್ನೂ ನಾನು ಕಳ್ಕೊಂಡೆ ಅಂತ ಒಂದು ರೀತಿಯಾಗಿ ಕಣ್ಣೀರು ಹಾಕ್ತಿದ್ದಾಳೆ. ಈ ಒಂದು ವಾಹನ ಸವಾರರು ಅಂತ ನಾವೇನು ಹೇಳ್ತೀವಿ ಅವರು ಅತಿ ಹೆಚ್ಚು ಜಾಗರೂಕತೆಯಿಂದ ಇರಬೇಕು. ಯಾಕಂದರೆ ಈ ಬೆಳಗಿನ ಜಾವ ಹಗಲು ರಾತ್ರಿ ನಿದ್ದೆ ಇಲ್ಲದೆ ಹಲವಾರು ಜನ ಒಂದು ತಮ್ಮ ಕುಟುಂಬದ ಕಷ್ಟಕ್ಕಾಗಿಯೋ ಏನೋ ಆಗಿರಬಹುದು ಹೊರಗಡೆ ಹೋಗಿ ದುಡಿತಾ ಇರ್ತಾರೆ. ಈ ನಿದ್ದೆ ಏನಿರುತ್ತೆ ಆ ಒಂದು ಸಂದರ್ಭಗಳಲ್ಲಿ ಈ ರೀತಿಯಾದಂತಹ ಕೆಲಸ ಆಗ್ತಾ ಇರುತ್ತೆ. ಸೊ ಆದಷ್ಟು ಹುಷಾರಾಗಿ ವಾಹನ ಸವಾರನ ಮಾಡಬೇಕಾಗುತ್ತೆ. ಇನ್ನು ಜೈಲಲ್ಲಿ ಚಿತ್ರರಂಗದವರ ಭೇಟಿಗೆ ದರ್ಶನ್ ನಕಾರ. ಈ ಒಂದು ಕೊಲೆ ರೇಣುಕಾಸ್ವಾಮಿಯ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿರುವಂತಹ ದರ್ಶನ್ ಪರಪ್ಪನ ಅಗ್ರಹಾರ ಕೇಂದ್ರ ಗೃಹದಲ್ಲಿ ಯಾರನ್ನೂ ಸಹ ಭೇಟಿಯಾಗೋದಕ್ಕೆ ಒಪ್ಪುತ್ತಾ ಇಲ್ಲ. ಯಾಕಂದರೆ ಒಂದು ಜೈಲಿಗೆ ಸೇರಿದಂತಹ ಸಂದರ್ಭದಲ್ಲಿ ತುಂಬ ಕುಗ್ಗೋಗಿದ್ದಾರೆ ಅನ್ನೋ ಮಾತುಗಳು ಸಹ ಕೇಳಿ ಬರ್ತಾ ಇದೆ. ನಿನ್ನೆ ಜೋಗಿ ಪ್ರೇಮ್ ಹಾಗೂ ಕಾಟೇರ ತರುಣ್ ಸುಧೀರ್ ಇನ್ನು ಹಲವಾರು ನಿರ್ಮಾಪಕರು ದರ್ಶನ್ನ ಭೇಟಿ ಮಾಡೋದಕ್ಕೆ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹಕ್ಕೆ ತೆರಳಿದ್ರು. ಮತ್ತೆ ಹಲವಾರು ಭಾಗಗಳಿಂದ ಅವರ ಅಭಿಮಾನಿಗಳು ಸಹ ಒಂದು ಕಾರಾಗೃಹದ ಕಡೆ ಬರ್ತಾ ಇದ್ದಾರೆ ಅನ್ನೋ ಮಾಹಿತಿ ಕೂಡ ಇದೆ. ಆದರೂ ಸಹ ನನ್ನ ಹೆಂಡತಿ ಹಾಗೂ ಮಗನನ್ನ ಬಿಟ್ಟು ಬೇರೆ ಯಾರನ್ನೂ ನಾನು ಭೇಟಿ ಮಾಡಲ್ಲ ಅನ್ನೋ ಒಂದು ಮಾಹಿತಿ ಹೇಳಿದ್ದಾರೆ. ಹಾಗಾಗಿ ಯಾರು ಬರಬೇಡಿ ಪರಪ್ಪನ ಅಗ್ರಹಾರದ ಕಡೆ ಸ್ಟೇಷನ್ ಕಡೆ ಅಂತ ದರ್ಶನ್ ಅವರು ತಿಳಿಸಿದ್ದಾರೆ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ CBSE ಶಾಲೆ ಮಕ್ಕಳಿಗೆ ಕನ್ನಡ ಕಡ್ಡಾಯ. ಇವಾಗ ಹಿಂಗಾಗ್ತಿತ್ತು ಅಂದರೆ ಎಲ್ಲ ಪ್ರೈವೇಟ್ ಸ್ಕೂಲ್ಗಳಂತ ಏನಿದೆ ಆ ಒಂದು ಸ್ಕೂಲ್ಗಳಲ್ಲಿ ಬರೀ ಇಂಗ್ಲೀಷ್ ಮಕ್ಕಳಿಗೆ ಈ ಕಾಲ ಹೆಂಗಾಗ್ತಿದೆ ಅಂದರೆ ಇಂಗ್ಲೀಷ್ ಹಿಂದಿ ಈ ಥರ ಅನ್ಯ ಭಾಷೆ ಏನಿದೆ ಅದನ್ನ ಮೇಲೆ ಒಲವು ಜಾಸ್ತಿ ಆಗ್ತಾ ಇತ್ತು. ನಾವು ಕನ್ನಡಿಗರು ನಮ್ಮ ಭಾಷೆ ಕನ್ನಡ ಅನ್ನೋದನ್ನೇ ಮರ್ತೋಗ್ತಾ ಇದ್ರು ಜನ. ಆಲ್ಮೋಸ್ಟ್ ಎಲ್ಲರೂ ಆಗಲಿ ಎಷ್ಟೋ ಜನ ಇಂಗ್ಲೀಷ್ ಮೀಡಿಯಮಲ್ಲಿ ಓದಿರುವಂತಹ ಮಕ್ಕಳನ್ನ ನಾವು ಕನ್ನಡ ಬರೀರಿ ಅಂದರೆ ಅವ್ರಿಗೆ ಬರೆಯೋಕ್ಕೆ ಬರಲ್ಲ, ಓದ್ರಿ ಅಂದರೆ ಓದಕ್ಕೆ ಬರಲ್ಲ. ಅದೇ ಇಂಗ್ಲೀಷಲ್ಲಿ ಹೇಳಿ ಎಷ್ಟು ಬೇಗ ಬರಿತಾ ಇರ್ತಾರೆ, ಓದ್ತಿರ್ತಾರೆ. ಇರಬೇಕು ಒಲವು, ಭಾಷೆ ಕಲಿಬೇಕು, ಕಲಿಯೋದು ತಪ್ಪಲ್ಲ. ಹಾಗಂತ ನಮ್ಮತನವನ್ನ ಅಥವಾ ನಮ್ಮ ಭಾಷೆಯನ್ನ ಬಿಟ್ಟುಕೊಡೋದು, ಯಾಕಂದ್ರೆ ನಾವು ಕನ್ನಡಿಗರಾಗಿರೋದ್ರಿಂದ ನಮ್ಮ ಭಾಷೆಯನ್ನ ನಾವು ಬಿಟ್ಟು ಕೊಡಬಾರ್ದು. ಎಷ್ಟೋ ಜನ ಮಕ್ಕಳಿಗೆ ಕನ್ನಡ ಅನ್ನೋದು ಗೊತ್ತಿರಲ್ಲ, ಕನ್ನಡಿಗರೇ ಆಗಿ ಕನ್ನಡ ಬರೆಯೋಕ್ ಬರಲ್ಲ, ಈ ರೀತಿ ಆಗ್ತಾ ಇತ್ತು. ಸೊ ಈ ಒಂದು ವಿಚಾರವಾಗಿ ಸರ್ಕಾರ ತೆಗೆದುಕೊಂಡಿರುವಂತಹ ನಿರ್ಧಾರ ಎಲ್ರಿಗೂ ಖುಷಿ ಕೊಡ್ತಾ ಇದೆ ಅಂತ ಅನ್ಕೊಂತೀನಿ. ಯಾಕಂದ್ರೆ CBSE ಸ್ಕೂಲ್ಗಳಲ್ಲಿ ಕನ್ನಡ ಅನ್ನೋದು ಯಾರಿಗೂ ಗೊತ್ತೇ ಇರಲ್ಲ. ಆಲ್ಮೋಸ್ಟ್ ಕನ್ನಡ ಅಂದ್ರೆ ಏನು ಅನ್ನೋಂಗೆ ಆಗ್ತಾ ಇದೆ. ಸೊ ಇಂಥ ಸಂದರ್ಭದಲ್ಲಿ ಪ್ರಥಮ ಹಾಗೂ ದ್ವಿತೀಯ ಭಾಷೆಯಾಗಿ ಕನ್ನಡ ಕಡ್ಡಾಯವಾಗಿ ಇರಲೇಬೇಕು. ಅದಿದ್ರೆ ಮಾತ್ರ ನಾವು ಈ ಒಂದು ಖಾಸಗಿ ಶಾಲೆಗಳನ್ನ ನಡೆಸೋದಕ್ಕೆ ಪರ್ಮಿಷನ್ ಕೊಡ್ತೀವಿ ಅನ್ನೋ ಒಂದು ರಾಜ್ಯ ಪತ್ರವನ್ನ ಬಿಡುಗಡೆ ಮಾಡಿದೆ ಸರ್ಕಾರ. ಸೊ ಇದೊಂದು ಹೆಮ್ಮೆಯ ವಿಷಯನೇ ಅಂತ ಹೇಳ್ಬಹುದು. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಒಕ್ಕಲಿಗ ಶ್ರೀ CM ಬದಲಿಸಿದರೆ ಲಿಂಗಾಯತ ನಾಯಕ ಪಟ್ಟಿ ಅನ್ನೋದು ನಿನ್ನೆ ಏನು ವಾಗ್ವಾದ ನಡೆದಿತ್ತು. ಒಂದು ಬಹಿರಂಗ ಸಭೆಯಲ್ಲೇ ಚಂದ್ರಶೇಖರ್ ಸ್ವಾಮೀಜಿ ಅವರು ಹೇಳಿದ್ರು, CM ಸಿದ್ದರಾಮಯ್ಯ ಅವರೇ DKಶಿ ಅವರಿಗೆ ನಿಮ್ಮ CM ಸ್ಥಾನವನ್ನ ಬಿಟ್ಟುಕೊಡಿ, ತ್ಯಾಗ ಮಾಡಿ ಅಂತ. ಈ ಒಂದು ವಿಚಾರವಾಗಿ ನಿನ್ನೆ ಯಾರು ರಾಜಣ್ಣ KN ರಾಜಣ್ಣ ಅವರು ಪ್ರತ್ಯುತ್ತರ ಕೊಟ್ಟಿದ್ರು. ನಿಮ್ಮ ಒಂದು ಸ್ಥಾನವನ್ನ ಕಾವಿ ಬಟ್ಟೆಯನ್ನ ತೊರೆದು ನಿಮ್ಮ ಸ್ಥಾನವನ್ನ ನೀವು ಬಿಟ್ಕೊಡ್ತೀರಾ ಅಂತ ಸಹ ನಿನ್ನೆ ಪ್ರಶ್ನೆ ಹಾಕಿದ್ರು. ಆ ಒಂದು ವಿಚಾರವಾಗಿ ಇವತ್ತು ಅದಕ್ಕೆ ಪ್ರತ್ಯುತ್ತರ ಕೊಟ್ಟಿದ್ದಾರೆ ಸ್ವಾಮೀಜಿ ಅವರು. ರಾಜಣ್ಣ ಅವರು ತಮ್ಮ ಹೆಂಡತಿ ಮಕ್ಕಳನ್ನ ಬಿಟ್ಟು ಬಂದು ಎಲ್ಲ ಪ್ರತಿಯೊಂದು ಸಂಬಂಧಗಳನ್ನ ತೊರೆದು ನಾನು ಸ್ವಾಮೀಜಿ ಆಗ್ತೀನಿ, ಕಾವಿ ಬಟ್ಟೆ ತೊಡ್ತೀನಿ ಅಂತ ಬಂದ್ರೆ ಒಂದು 10 ಎಕರೆ ಜಾಗವನ್ನ ಕೊಟ್ಟು ಒಂದು ಮಠಾನೇ ಕಟ್ಕೊಡ್ತೀನಿ, ಅಥವಾ ಅದೂ ಆಗಲ್ಲ ಅಂತಂದ್ರೆ ಬೇಕಾದ್ರೆ ನನ್ನ ಸ್ಥಾನನೇ ಬಿಟ್ಕೊಡ್ತೀನಿ ಅಂತ ಈ ಒಂದು ಸ್ವಾಮೀಜಿ ಅವರು ಹೇಳಿದ್ದಾರೆ. ಇದೆಲ್ಲೋ ಒಂದು ಕಡೆ ಎಲ್ಲ ರೀತಿಯಾದಂತಹ ಈ ಸ್ವಾಮೀಜಿಗಳಾಗಿರಬಹುದು, ರಾಜಕಾರಣಿಗಳಾಗಿರಬಹುದು, ಪ್ರತಿಯೊಬ್ಬರೂ ನಮ್ಮ ರಾಜ್ಯವನ್ನು ಉದ್ಧಾರ ಮಾಡೋದ್ರ ಬಗ್ಗೆ ಆಗಿರಬಹುದು ಆ ಒಂದು ವಿಚಾರವಾಗಿ ಯಾರು ಸಹ ಇಲ್ಲಿ ಚರ್ಚೆ ಮಾಡ್ತಾ ಇಲ್ಲ. ಬರೀ ಅವರವರ ಲಾಭಕ್ಕೆ ಅವರವರ ಕಿತ್ತಾಟಗಳೇ ನಡೀತಾ ಇದೆ ಇಲ್ಲಿ. ಇನ್ನು ಇದು ಹಿಂಗೆ ನಡೆಯುತ್ತಾ ಅಥವಾ ಇನ್ನು ಮುಂದೆ ಆದ್ರೂ ನಮ್ಮ ರಾಜ್ಯ ಉದ್ಧಾರ ಮಾಡೋದ್ರ ಕಡೆ ಆದ್ರೂ ಏನಾದ್ರೂ ಗಮನ ಕೊಡ್ತಾರ ನೋಡೋಣ. ಸೊ ನೋಡೋದ್ರಲ್ಲ ವೀಕ್ಷಕರ, ಇದಾಗಿತ್ತು ಈ ಕ್ಷಣದ ಪ್ರಮುಖ ಸುದ್ದಿಗಳು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಮೆಂಡು ನ್ಯೂಸ್ ನೆಟ್ವರ್ಕ್. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.